ಈ ಭಾಗದಲ್ಲಿ ಇರ್ತಕ್ಕಂತ ಎಲ್ಲ ರೈತ ಸಮುದಾಯದ ತಂದೆ ತಾಯಂದ್ರುಗಳೇ, ಎಲ್ಲ ಹಿರಿಯರೇ, ಎಲ್ಲ ನಮ್ಮ ಹೆಣ್ಣು ಮಕ್ಕಳು, ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರೇ, ಈಗಾಗಲೇ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಕುಮಾರಣ್ಣನ ಅತ್ಯಂತ ಆತ್ಮೀಯರು ಆಗಿರ್ತಕ್ಕಂಥ ಅಂದಾನಿರವರು ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಇನ್ನೊಬ್ರು ಹಿರಿಯ ಮುಖಂಡರಾಗಿರ್ತಕ್ಕಂಥ ಮುನ್ರಾಜಣ್ಣ ಅವರು ಇಬ್ರು ತಮ್ಮನ್ನ ಕುರಿತು ಉದ್ದೇಶಿಸಿ ಮಾತನಾಡಿದ್ದಾರೆ. ಸಂಪೂರ್ಣವಾದಂತ ವಿವರವನ್ನ ಇವತ್ತು ನೀರಾವರಿಗೆ ಸಂಬಂಧಪಟ್ಟಂತೆ ಇವತ್ತು ಏನು ಅಂದಾನಿ ಸಾಹೇಬರು ಮಾತನಾಡಿದ್ದಾರೆ, ಒಂದು ಮಾತು ಇವತ್ತು ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಬಹುಶಃ ರಾಷ್ಟ್ರೀಯ ನಾಯಕರುಗಳು, ನಾನು ದೆಹಲಿಗೆ 5 ರಿಂದ 6 ಬಾರಿ ರೈತ ನಾಯಕರು, ರೈತರ ಕಣ್ಮಣಿ, ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ರೈತರ ಪರವಾಗಿ ಧ್ವನಿಯನ್ನ ಎತ್ತಿರ್ತಕ್ಕಂಥ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವರ ಸಮ್ಮುಖದಲ್ಲಿ ನಾನು ಕೂಡ ದೆಹಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರುಗಳು ಕುಮಾರಣ್ಣ ಅವರಿಗೆ ಒಂದು ಕಿವಿ ಮಾತನ್ನ ಹೇಳಿದ್ರು, ಒಂದು ಸಲಹೆಯನ್ನ ಕೊಟ್ಟರು. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ವಿಶೇಷವಾಗಿ ನೀವು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾದಂತ ಸಂದರ್ಭದಲ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇರ್ತಕ್ಕಂಥ NDA ಮೈತ್ರಿಕೂಟದ ಎಲ್ಲಾ ಅಭ್ಯರ್ಥಿಯ ಗೆಲುವಿಗೂ ಕೂಡ NDA ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಒಂದು ಅನುಕೂಲ ಆಗ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗ್ತದೆ. ಜೊತೆಯಲ್ಲಿ ಏನು ಕುಮಾರಣ್ಣ ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ತಮಗೆಲ್ಲ ಗೊತ್ತಿದ್ದಾಗೆ ಅಣ್ಣ, 2006 ಹಾಗೂ 7 ಮೊದಲನೇ ಬಾರಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ರಚನೆ ಆದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಅವತ್ತು ತಗೊಂಡಂತ ಒಂದು ತೀರ್ಮಾನ, ಈ ಪಕ್ಷವನ್ನ ಉಳಿಸಬೇಕು, ದೇವೇಗೌಡರು ಸಾಹೇಬರು ಒಂದು ಹೋರಾಟದ ಹಿನ್ನೆಲೆಯಲ್ಲಿ ರೈತರ ಪರವಾಗಿ ನೀರಾವರಿಯ ವಿಚಾರವಾಗಿ ಒಂದು ಹೋರಾಟವನ್ನ ಮಾಡ್ಕೊಂಡ್ ಬಂದಂತ ಸುದೀರ್ಘ 62 ವರ್ಷದ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಅವ್ರ ಹೋರಾಟ ಏನಿತ್ತು, ಆ ಹೋರಾಟಕ್ಕೆ ಇವತ್ತು ಒಂದು ಪ್ರಾದೇಶಿಕ ಪಕ್ಷ ಗಟ್ಟಿಯಾಗಿ ನಮ್ಮ ರಾಜ್ಯದಲ್ಲಿ ನಿಲ್ಲಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರ ಜೊತೆ ಇದ್ದಂತ ಎಲ್ಲಾ ಶಾಸಕ ಮಿತ್ರರ ಒಂದು ಒತ್ತಾಯಕ್ಕೆ ಇವತ್ತು ಕುಮಾರಣ್ಣ ಅವರು ತಗೊಂಡಂತ ಒಂದು ತೀರ್ಮಾನ ತಮ್ಮೆಲ್ರಿಗೂ ಗೊತ್ತಿದೆಯಣ್ಣ. ಕುಮಾರಣ್ಣ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಈ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಪಟ್ಟವನ್ನ ಅಲಂಕರಿಸ್ತಿದಂತದ್ದು. ಸಾಕಷ್ಟು ಜನ ವಿರೋಧಿಗಳು ಒಂದು ಪ್ರಶ್ನೆಯನ್ನ ಮಾಡ್ತಾರೆ, ಕುಮಾರಣ್ಣ ಅವ್ರಿಗೆ ಯಾವ ರಾಜಕಾರಣದ ಅನುಭವ ಇದೆ, ಯಾವ ರೀತಿ ರಾಜ್ಯವನ್ನ ಮುನ್ನಡೆಸ್ಕೊಂಡು ಹೋಗ್ಬೋದು ಅಂತಕ್ಕಂಥದ್ದು. ಆದ್ರೆ 20 ತಿಂಗಳ ಕಾಲ ಕುಮಾರಣ್ಣ ಅವರು ಏನು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಶಾಸಕ ಮಿತ್ರರಿರ್ಬೋದು, ಇನ್ನೊಬ್ರು ರೈತರ ಕಣ್ಮಣಿ, ರೈತ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ಮುತ್ಸದ್ದಿಗಳು, ಹಿರಿಯಕರು, ಅನುಭವಿಗಳು ಆಗಿರ್ತಕ್ಕಂಥ BS ಯಡಿಯೂರಪ್ಪ ಅವರ ಒಂದು ಜೊತೆಯಲ್ಲಿ ಸರ್ಕಾರವನ್ನ ರಚನೆ ಮಾಡಿದಂಥದ್ದು 20 ತಿಂಗಳ ಕಾಲ ಅವರು ಕೊಟ್ಟಂತ ಜನಪರವಾದಂತ ಕಾರ್ಯಕ್ರಮಗಳು ಇವತ್ತಿಗೂ ಕೂಡ ಹಳ್ಳಹಳ್ಳಿನಲ್ಲೂ ಮನೆ ಮಾತಾಗಿರ್ತಕ್ಕಂಥದ್ದು. ಅವತ್ತು APJ ಅಬ್ದುಲ್ ಕಲಾಂ ಅವರು ಕೂಡ ಕುಮಾರಣ್ಣ ಅವರ ಗ್ರಾಮ ವಾಸ್ತವ್ಯ ಇರ್ಬೋದು, ಜನತಾ ದರ್ಶನ ಇರ್ಬೋದು, ವಿಶೇಷವಾಗಿ ಇವತ್ತು ಹೇಳ್ತಾರೆ ನಮ್ ಕಾಂಗ್ರೆಸ್ ಪಕ್ಷದವರು ನಮ್ಮ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಕೊಟ್ಬಿಡ್ತೀವಿ, 2,000 ರೂಪಾಯಿ ಮನೆ ಕೊಟ್ಟಿದೀವಿ ಅಂತ. ಅವತ್ತು ಕುಮಾರಣ್ಣ ಅವರು ಒಂದು ತೀರ್ಮಾನ ತಗೊಂಡ್ರು ಹೆಣ್ಮಕ್ಳಿಗೋಸ್ಕರ. ಹೆಣ್ಣು ಮಕ್ಕಳು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವರ ಅಳಲನ್ನ ತೋಡ್ಕೊಂಡ್ರು. ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರುಗಳು ಕೂಲಿ ಕಾರ್ಮಿಕರು ವಿಶೇಷವಾಗಿ ಏನು 100 ರೂಪಾಯಿ 200 ರೂಪಾಯಿ ಸಂಪಾದನೆ ಮಾಡ್ಕೊಂಬಂತಕ್ಕಂಥ ಹಣ ಇವತ್ತು ಲಾಟ್ರಿ ಆಡ್ತಕ್ಕಂಥದ್ದು ಇರ್ಬೋದು, ಸಾರಾಯಿನ ಉಪಯೋಗ ಮಾಡ್ತಕ್ಕಂಥದ್ದು ಇರ್ಬೋದು, ಇದರಲ್ಲಿ ಹಣವನ್ನ ಕಳೀತಾ ಇದಾರೆ. ನಾವೆಲ್ಲ ಕುಟುಂಬದ ಹೆಣ್ಣು ಮಕ್ಕಳು ಬೀದಿಗೆ ಬರ್ತಾ ಇದ್ದೇವೆ, ದಯವಿಟ್ಟು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಿ ಕುಮಾರಣ್ಣ ಅವರೇ ಅಂತಕ್ಕಂಥದ್ದು. ಕುಮಾರಣ್ಣ ಅವರ ಹತ್ರ ರಾಜ್ಯದ ಹೆಣ್ಣು ಮಕ್ಕಳುಗಳು ಅಳಿಲಿನ ತೋಡ್ಕೊಂಡಂತ ಸಂದರ್ಭದಲ್ಲಿ ಕುಮಾರಣ್ಣ ಅವ್ರಿಗೆ ಸಾಕಷ್ಟು ಜನ ಬಂದು ಯಾವುದೇ ಕಾರಣಕ್ಕೂ ಲಾಟ್ರಿ ಇರ್ಬೋದು, ಸಾರಾಯಿ ಇರ್ಬೋದು ನಿಷೇಧ ಮಾಡಬೇಡಿ, ನೀವ್ ಎಷ್ಟು ಹಣಕಾಸು ಕೇಳ್ತೀರೋ ನಾವು ಕೊಡ್ತೇವೆ, ದಯಮಾಡಿ ಇದನ್ನ ಉಳಿಸಿ ಅಂದ್ರು. ಆದ್ರೆ ಕುಮಾರಣ್ಣ ಅವರು ಹೆಣ್ಣು ಮಕ್ಕಳನ್ನ ಇವತ್ತು ಈ ರಾಜ್ಯದಲ್ಲಿ ಏನು ಸ್ವಾವಲಂಬಿಕವಾಗಿ ಇವತ್ತು ತಲೆ ಎತ್ತಿ ತಿರುಗಬೇಕಂತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಅವತ್ತು ತಗೊಂಡಂತ ಒಂದು ತೀರ್ಮಾನ ಅಣ್ಣ.
ತದನಂತರ ನಾನು ನಿಮಗೆ ಹೇಳ್ತೇನೆ, ಈಗೇನು ಬರಗಾಲ ಮತ್ತೆ ಪ್ರಾರಂಭ ಆಗದೆ ನಮ್ಮ ರಾಜ್ಯದಲ್ಲಿ. ಇದೇ ರೀತಿ 2013 ಹಾಗೂ 18ರ ಮಧ್ಯೆ ಇದೇ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇತ್ತು. ಇದೇ ಇನ್ನೊಬ್ರು ಮಾನ್ಯ ಮುಖ್ಯಮಂತ್ರಿಗಳು, ನನಗೆ ಅವರ ಹಿರಿತನದ ಮೇಲೆ ಗೌರವ ಇದೆ, ಆದ್ರೆ ಅವರು ಇವತ್ತು ಸಿದ್ದರಾಮಣ್ಣ ಅವರು 5 ವರ್ಷ ಏನು ಆಡಳಿತ ಮಾಡಿದ್ರು ಅವತ್ತು ನಾವು ನೆನ್ಸ್ಕೊಳ್ಲಿಕ್ಕೆ ಇಷ್ಟಪಡ್ತೇವಣ. ಅತಿ ಹೆಚ್ಚು ರೈತರುಗಳು ಸಾಲವನ್ನ ತಗೊಂಡು ಸಾಲದ ಹೊರೆಯಲ್ಲಿ ಆ ಸಾಲದ ಭಾರಕ್ಕೆ ತಾವು ಶರಣಾಗಿ ಸಾಕಷ್ಟು ಜನ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡಂತ ಒಂದು ಸನ್ನಿವೇಶ ಈ ರಾಜ್ಯದಲ್ಲಿ ಪ್ರಾರಂಭ ಆಯ್ತು. ಆದ್ರೆ ಅವತ್ತು ಕುಮಾರಣ್ಣ ಅವರು ಬಾರಣ ಹುಷಾರಣ್ಣ ಬಾರಣ ಅಲ್ಲ ಹಾಕೋಣ, ನಮ್ ಇಲ್ಲಿ ಲೀಡರ್ಗೆ ಹಾಕೋಣ, ಇಲ್ಲಿಬ್ರು ಲೀಡರ್ಗೆ ಇಲ್ಲಿ ಒಂದೇ ನಿಮಿಷ ಕಣ, ಹುಷಾರಾಗಿ ತಮ್ಗೆಲ್ಲ ನೆನೆಸ್ಲಿಕ್ಕೆ ಇಷ್ಟಪಡ್ತೇನೆ ಅಣ್ಣ. 2013 ಹಾಗೂ 18ರ ಮಧ್ಯೆ ರಾಜ್ಯದಲ್ಲಿ ಏನು ಇದೇ ರೀತಿ ಬರಗಾಲ ಪ್ರಾರಂಭ ಆಗಿ ರೈತರುಗಳು ಅತಿ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಂಡ್ರು. ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ವಿಶೇಷವಾಗಿ ಹೆಚ್ಚಿನ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡಂತ ಒಂದು ಸನ್ನಿವೇಶ ಪ್ರಾರಂಭ ಆಯ್ತು. ಕುಮಾರಣ್ಣ ಅವರ ಸರ್ಕಾರ ಇರಲಿಲ್ಲ, ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರಲಿಲ್ಲ. ಆದ್ರೆ ಕುಮಾರಣ್ಣ ಅವರು ಮಂಡ್ಯ ಜಿಲ್ಲೆನಲ್ಲಿ ಇರ್ತಕ್ಕಂತ ಪ್ರತಿ ರೈತ ಕುಟುಂಬದ ಮನೆಗಳಿಗೆ ತೆರಳಿ ಒಂದು ಸಾಂತ್ವನವನ್ನ ಹೇಳಿ ಆರ್ಥಿಕವಾಗಿ ಅವರು ನೆರವನ್ನ ನೀಡಿ ಒಂದು ದೃಢವಾದಂತ ಸಂಕಲ್ಪವನ್ನ ತೊಡ್ತಾರೆ. ಆ ಸಂಕಲ್ಪ ಏನಂದ್ರೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನ ಕೊಡ್ತಾರೆ. ಒಮ್ಮೆ ಈ ರಾಜ್ಯದ 6.5 ಕೋಟಿ ಜನತೆ ಜನತಾದಳ ಪಕ್ಷಕ್ಕೆ ಸಂಪೂರ್ಣವಾದಂತ ಒಂದು ಬಹುಮತ ಕೊಟ್ಟಂತ ಸಂದರ್ಭದಲ್ಲಿ ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ಕೊಟ್ರು. ಆದ್ರೆ ನಮಗೆ ಬಂದಂತದ್ದು ಕೇವಲ 37 ಸ್ಥಾನ. 37 ಸ್ಥಾನ ಪಡ್ಕೊಂಡ್ರು ಕೂಡ ಕುಮಾರಣ್ಣ ಅವರು ಕೊಟ್ಟಂತ ಮಾತನ್ನ 25,000 ಕೋಟಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ರೈತರ ಸಾಲವನ್ನ ಮನ್ನಾ ಮಾಡಿರ್ತಕ್ಕಂಥದ್ದು. ಜೊತೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ 800 ಕೋಟಿಗಿಂತ ಹೆಚ್ಚು ಏನು ನಮ್ಮ ಸಹಕಾರಿ ಬ್ಯಾಂಕ್ಗಳಿರ್ಬೋದು, ಕೋಪರೇಟಿವ್ ಸೆಕ್ಟರ್ ಬ್ಯಾಂಕ್ಗಳಿರ್ಬೋದು, ಎಲ್ಲ ಸಾಲವನ್ನ ಮನ್ನಾ ಮಾಡಿದಂಥದ್ದು ಇದೇ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದಂತ ಕಾಲ್ಗಟ್ಟಲ್ಲಿ ಅಂತಕ್ಕಂಥದ್ದು ದಯಮಾಡಿ ತಾವೆಲ್ಲರೂ ಇನ್ನೂ ಹೃದಯದಲ್ಲಿ ಇಟ್ಕೊಂಡಿದ್ದೀರಾ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ನ ನಾಯಕರುಗಳು ಮೇಕೆದಾಟನ್ನ ಉಳಿಸ್ತೇವೆ, ಮೇಕೆದಾಟನ್ನ ಇವತ್ತು ಡ್ಯಾಮ್ ಅನ್ನ ಕಟ್ತೇವೆ ಅಂತಕ್ಕಂಥ ಮಾತನ್ನ ಘಂಟಾಘೋಷವಾಗಿ ಇವತ್ತೇನು ಪ್ರಸ್ತಾಪ ಮಾಡಿದ್ರು. ಎಂತದದು? ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕಲ್ಲ. ಇವತ್ತು ನಮ್ ನೀರು ಕಂಡವ್ರ ಮನೆ ಹಕ್ಕು, ಕಂಡವ್ರ ಮನೆ ಹಕ್ಕು. ಇವತ್ತು ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಇವತ್ತು INDA ಮೈತ್ರಿಕೂಟದ ಭಾಗವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಹಾಗಿದ್ರೆ ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸ್ಟಾಲಿನ್ ಜೊತೆ ಕೂತು ಇವತ್ತು ನಿಜಕ್ಕೂ ಕೂಡ ನೀವು ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದಾದ್ರೆ, ರಾಜ್ಯದ ರೈತರ ಪರವಾಗಿ ನಿಮ್ಗೆ ಏನಾದ್ರು ಕಿಂಚಿತ್ತು ಕಾಳಜಿ ಇದೆ ಅಂತಕ್ಕಂಥದ್ದಾದ್ರೆ ಕಟ್ಟಿ ಇವತ್ತು ಮೇಕೆದಾಟು ಡ್ಯಾಮ್ನ ಕಟ್ಟಿ ಇವತ್ತು ನಾವು ಸಹಕಾರ ಕೊಡ್ತೀವಿ. ಕೇವಲ ಚುನಾವಣೆ ಸಂದರ್ಭದಲ್ಲಿ ಮತ ಪಡಿತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿ ಪೊಳ್ಳು ಹೋರಾಟಗಳು ಮಾಡ್ತಕ್ಕಂಥದ್ದಲ್ಲ. ಹೋರಾಟ ಅಂತಕ್ಕಂಥದ್ದು ಯಾರಾದ್ರೂ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ತೋರಿಸಿದ್ರೆ ಅದು ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬರು ಅಂತಕ್ಕಂಥದ್ದು. 91 ವಯಸ್ಸಿನಲ್ಲಿ ಇವತ್ತಿಗೂ ಕೂಡ ಅವ್ರಿಗೆ ರೈತರ ಪರವಾಗಿ ಇರ್ತಕ್ಕಂಥ ಕಾಳಜಿ, ಕಾವೇರಿಯ ವಿಚಾರವಾಗಿ, ಮೇಕೆದಾಟಿನ ವಿಚಾರವಾಗಿ ಅವ್ರಿಗೆ ಇರ್ತಕ್ಕಂಥ ಬದ್ಧತೆ 91 ವಯಸ್ಸಿನಲ್ಲಿ. ಸಹಜವಾಗಿ ಇವತ್ತು ನಾವೆಲ್ಲ 91 ನೋಡ್ತೀವಿ ಅಲ್ವೋ ಗೊತ್ತಿಲ್ಲ, ಆದ್ರೆ ಆ ಪುಣ್ಯಾತ್ಮ ನಿಮ್ಮಂತವ್ರ ಒಂದು ಆಶೀರ್ವಾದ, ಆ ಭಗವಂತನ ಒಂದು ಆಶೀರ್ವಾದದಿಂದ ಅವ್ರಿಗೆ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಒಬ್ಬರೇ ನಿಂತು ಇವತ್ತು ಸ್ಪೀಕರ್ಗೆ ಕೈ ಎತ್ತಿ ಕೈ ಜೋಡಿಸಿ ರಾಜ್ಯಸಭೆಯಲ್ಲಿ ಕೈ ಮುಗಿದಿ ಅಂಗಲಾಚಿ ಬೇಡ್ಕೊಳ್ತಾರೆ. ನಮ್ಮ ರಾಜ್ಯದ ರೈತರುಗಳಿಗೆ ನಮ್ಮ ನೀರಾವರಿ ಯೋಜನೆಗಳು ನಮ್ಮ ಹಕ್ಕನ್ನ ಉಳಿಸ್ಕೊಳ್ತಕ್ಕಂಥದಕ್ಕೆ ದಯಮಾಡಿ ಸಹಕಾರ ಕೊಡಿ ಅಂತಕ್ಕಂಥದ್ದು ಆ ಪುಣ್ಯಾತ್ಮ 91 ವಯಸ್ಸಲ್ಲಿ
ರಾಜ್ಯಸಭೆ ಸಂಸತ್ನಲ್ಲಿ ಇವತ್ತು ನಿಂತು ಇವತ್ತು ಏನು ಅವರ ಒಂದು ಬದ್ಧತೆಯನ್ನ ತೋರಿಸ್ತಕ್ಕಂಥದ್ದು. ದಯಮಾಡಿ ಅಣ್ಣ, ತಾವೆಲ್ಲ ನೋಡಿದ್ದೀರಿ ಯಾವ ರೀತಿ ಕುಮಾರಣ್ಣ ಅವರು, ದೇವೇಗೌಡರು ಮಂಡ್ಯ ಜಿಲ್ಲೆಗೆ ಇವತ್ತು ಬಹಳ ಜನ ಕೇಳ್ತಾರೆ, ಬಹಳ ಜನ ಪ್ರಶ್ನೆ ಮಾಡ್ತಾರೆ. ಅಂದನಿ ಸಾಹೇಬ್ರು ಹೇಳ್ತಾ ಇದ್ರು, ಏನ್ 2019ರ ಲೋಕಸಭಾ ಚುನಾವಣೆ ಸಂದರ್ಭದ ನೆನ್ಸ್ಕೊಳ್ಲಿಕ್ಕೆ ಇಷ್ಟಪಡ್ತಾರೆ. ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ 200 ಕೋಟಿ ರೂಪಾಯಿ ನೀರಾವರಿ ಯೋಜನೆಗಳಿಗೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಗೆ, ವಿಶೇಷವಾಗಿ ನಮ್ಮ ಮಳವಳ್ಳಿ ತಾಲೂಕಿಗೆ, ಹಲಗೂರು ಹೋಬಳಿಗೆ ವಿಶೇಷವಾಗಿ ಕೊಟ್ಟಂತ ಮೀಸಲಿಟ್ಟಂತ ಒಂದು ಹಣವನ್ನ ಕಾಂಗ್ರೆಸ್ ಪಕ್ಷ ಇವತ್ತು 11 ತಿಂಗಳಾಗಿದೆ ಇವತ್ತು ಆಡಳಿತಕ್ಕೆ ಬಂದೆ 135 ಜನ ಶಾಸಕರನ್ನ ಗೆಲ್ಸ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಚರ್ಚೆ ಮಾಡ್ತಾರೆ. ಇವತ್ತು ಕೇಳ್ತಾರೆ. ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿರ್ತಕ್ಕಂಥ ಶಾಸಕರಿಗೆ, ಗೌರವಾನ್ವಿತ ಶಾಸಕರುಗಳಿಗೆ ಒಂದು ಪ್ರಶ್ನೆ ಇವತ್ತು ನೋಡಿ. ಮಂಡ್ಯ ಜಿಲ್ಲೆ ಜನ, ನಾನೊಬ್ಬ ಯುವಕನಾಗಿ ನಿಮ್ಮ ಒಡನಾಟದಲ್ಲಿದ್ದು ಒಂದು ಅರ್ಥ ಮಾಡ್ಕೊಂಡಿದ್ದೇನೆ. ಮಂಡ್ಯದಲ್ಲಿ ನಾವು ಎಷ್ಟು ಪ್ರೀತಿ ವಿಶ್ವಾಸದಿಂದ ಜನಗಳ ಜೊತೆ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ವರ್ತನೆ ಮಾಡ್ತೀವೋ, ಆ ಪ್ರೀತಿ ವಿಶ್ವಾಸದಿಂದ ಜನ ಅಷ್ಟೇ ನಮ್ಮನ್ನ ಮೆರೆಸ್ತಾರೆ. ದುರಂಕಾರ ದರ್ಪ ತೋರಿಸಿದಂತ ಸಂದರ್ಭದಲ್ಲಿ ಅಧಿಕಾರ ಇದೆ, ನಾವೇನ್ ಮಾತಾಡಿದ್ರು ಸಹಿ ಆಗ್ತಾರೆ ಜನ ಅಂತಕ್ಕಂಥ ಒಂದು ಭಾವನೆಯಲ್ಲಿ ದುರಂಕಾರದ ಪರಮಾವಧಿಗೆ ಖಂಡಿತವಾಗ್ಲೂ ಜನ ನಿಮ್ಮನ್ನ ತಕ್ಕ ಪಾಠ ಕಲಿಸ್ತಕ್ಕಂತ ಒಂದು ಸಮಯ ಇವತ್ತು ದೂರ ಇಲ್ಲ ಅಂತಕ್ಕಂಥದನ್ನ ನಾನು ಭಾವಿಸಿದ್ದೇನೆ. ಇನ್ನೇನು ಹೆಚ್ಚಿಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ನಾನು ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಏನಿವತ್ತು ಈ ದೇಶದ ಸಂವಿಧಾನವನ್ನ ರಚನೆ ಮಾಡಿರ್ತಕ್ಕಂಥವ್ರು, ಆರ್ಥಿಕ ತಜ್ಞರು, ಇವತ್ತು SC ST ಸಮಾಜಕ್ಕೆ ವಿಶೇಷವಾದಂತ ಒಂದು ಮೀಸಲಾತಿಯನ್ನ ಕೊಟ್ಟಂತ ಧೀಮಂತ ನಾಯಕರು. 1950ರಲ್ಲಿ ಏನು ಮೊದಲನೇ ಬಾರಿ ಈ ದೇಶದ ಚುನಾವಣೆ ಆಗುತ್ತೆ, ಅಂಬೇಡ್ಕರ್ ಸಾಹೇಬರು 2 ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರಣ. ದಯಮಾಡಿ ನಾವು ನೆನ್ಸ್ಕೋಬೇಕು. ಇವತ್ತು ಕಾಂಗ್ರೆಸ್ ಪಕ್ಷದವರು 1951ರಲ್ಲಿ ಇದೇ ಅಂಬೇಡ್ಕರ್ ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿದಂತದ್ದು ಇದೇ ಕಾಂಗ್ರೆಸ್ನವರು. 54ರಲ್ಲಿ ಮತ್ತೆ ಬಾಂಬೆಯಿಂದ ಏನು ಸ್ಪರ್ಧೆ ಮಾಡ್ತಾರೆ ಉಪಚುನಾವಣೆಗೆ, ಇದೇ ಕಾಂಗ್ರೆಸ್ನವರು ಮತ್ತೆ ಸೋಲಿಸ್ತಾರೆ. ಒಂದು ಪ್ರಶ್ನೆ ಮಾಡ್ತಾರೆ ಇವತ್ತು ಕಾಂಗ್ರೆಸ್ನ ನಾಯಕರುಗಳಿಗೆ. ಇವತ್ತೇನು ಶ್ರೀಮತಿ ಇಂದಿರಾ ಗಾಂಧಿ ಅವರು ಇರ್ಬೋದು, ರಾಜೀವ್ ಗಾಂಧಿ ಅವರು ಇರ್ಬೋದು, ಅವರ ಸ್ಮಾರಕಕ್ಕೆ ದೆಹಲಿಯಲ್ಲಿ 40 ಎಕರೆ ಜಾಗವನ್ನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್. ಏನು ಅಂಬೇಡ್ಕರ್ ಅವರು ಮೃತಪಟ್ಟಂತ ಸಂದರ್ಭದಲ್ಲಿ ಅಂತ ಧೀಮಂತ ನಾಯಕನಿಗೆ ನಿಮ್ ಯೋಗ್ಯತೆಗೆ ಒಂದು ಸ್ಮಾರಕ ಕೂಡ ಕೊಡ್ಲಿಕ್ಕೆ, ನಿರ್ಮಾಣ ಮಾಡ್ಲಿಕ್ಕೆ ಈ ಕಾಂಗ್ರೆಸ್ ಅವರು ಆಗ್ಲಿಲ್ಲ ಅಂತಕ್ಕಂಥದನ್ನ ನಾವು ನೆನೆಸ್ಕೊಳ್ಬೇಕಾಗ್ತದಣ್ಣ. ಇವತ್ತು ಹೇಳ್ತಾರೆ ಕಾಂಗ್ರೆಸ್ನ ನಾಯಕರು, ಇವತ್ತೇನು ಇನ್ನೊಬ್ರು ಹಿರಿಯ ನಾಯಕರು ಮುಖಂಡರಿದ್ದಾರೆ, ಖರ್ಗೆ ಅವ್ರನ್ನ ಈ ದೇಶಕ್ಕೆ ಪ್ರಧಾನ ಮಂತ್ರಿ ಮಾಡ್ತೀನಿ ಅಂತ ಒಂದ್ ಕಡೆ ಹೇಳ್ತಾರೆ. ಒಂದ್ ಕಡೆ ಕಲಬುರಗಿನಲ್ಲಿ ಅವ್ರಿಗೆ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥದಕ್ಕೆ ಕಾಂಗ್ರೆಸ್ನವ್ರು ಟಿಕೆಟ್ ಕೊಡೋದಿಲ್ಲ. ಇನ್ಯಾವ ದೇಶಕ್ಕೆ ಪ್ರಧಾನಮಂತ್ರಿ ಮಾಡ್ತಾರೆ ಇವತ್ತು? ಅರ್ಥ ಮಾಡ್ಕೊಳ್ಬೇಕಣ್ಣ. 2018ರಲ್ಲಿ ಇದೇ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರು ಗುಲಾಬ್ ನಬಿ ಆಜಾದ್ ಅವರು ದೇವೇಗೌಡರ ಮನೆಗೆ ಬರ್ತಾರೆ. ದೇವೇಗೌಡರು ಹೇಳ್ತಾರೆ, ಖರ್ಗೆ ಅವರು ಹಿರಿಯರಿದ್ದಾರೆ, ಅವ್ರಿಗೆ ರಾಜ್ಯದ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಮ್ ಸಹಕಾರ ಇದೆ, ನಮ್ ಸಮ್ಮತಿ ಇದೆ ಅಂತಕ್ಕಂಥದ್ದು. ಆದ್ರೆ ಇದೇ ಕಾಂಗ್ರೆಸ್ನವರು ಖರ್ಗೆ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಬೇಡ ಅಂತಕ್ಕಂಥ ತೀರ್ಮಾನ ಮಾಡಿದವರು ಇದೇ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಇವತ್ತು ಚರ್ಚೆ ಮಾಡ್ತಿದಾರಲ್ಲ. ಇನ್ನೊಬ್ರು ಹಿರಿಯ ನಾಯಕರು ಜಿ ಪರಮೇಶ್ವರ್ ಅವರು ಏನು ರಾಜ್ಯಾಧ್ಯಕ್ಷರಾಗಿದ್ರು 2013ರಲ್ಲಿ, ಅವ್ರ ಸೋಲಿಗೆ ಯಾರು ಕಾರಣ ಆದ್ರು? ಯಾತಕ್ಕೋಸ್ಕರ ಸೋಲ್ಸಿದ್ರಿ ಪರಮೇಶ್ವರ್ ಅವ್ರನ್ನ? ಇದೇ ಕಾಂಗ್ರೆಸ್ ಪಕ್ಷದವ್ರೆ ಒಳಸಂಚು ರೂಪಿಸಿ ಎಲ್ಲವ್ರು ಏನಾದ್ರು ಅಧಿಕಾರಕ್ಕೆ ಬಂದ್ಬಿಟ್ರೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರಲ್ಲ ಅಂತ ಪರಮೇಶ್ವರ್ ಅವ್ರು ತಗ್ದಿದ್ ಯಾರು ಸ್ವಾಮಿ? ಯಾರಣ್ಣ? ಎಲ್ಲ ಬಹಳ ನೋಡಿ ಪ್ರಜ್ಞಾವಂತರಿದ್ದೀರಿ. ಮಂಡ್ಯ ಜಿಲ್ಲೆ ಜನ, ಮಳವಳ್ಳಿ ಜಿಲ್ಲೆ ಜನ, ನಮ್ಮ ಹಲಗೂರು ತಾಲೂಕಿನ ಹಲಗೂರು ಹೋಬಳಿಯ ಜನ ಬಹಳ ಅತ್ಯಂತ ಪ್ರಬುದ್ಧರಿದ್ದೀರಿ, ಬುದ್ಧಿವಂತರಿದ್ದೀರಿ. ಇನ್ನೊಂದು ಶ್ರೀ ನರೇಂದ್ರ ಮೋದಿಜಿ ಅವರು ಬಹಳ ಸ್ಪಷ್ಟವಾಗಿ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಈಗಾಗಲೇ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಅಂಬೇಡ್ಕರ್ ಸಾಹೇಬ್ರು ಬಂದು ಮರುಕಳಿಸಿ ಸಂವಿಧಾನವನ್ನ ಮತ್ತೆ ಏನಾದ್ರು ತಿದ್ದುಪಡಿ ಮಾಡ್ಬೇಕು ಅಂತಕ್ಕಂಥದ್ದು ಹೇಳಿದ್ರು ಕೂಡ ನಾನು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ನರೇಂದ್ರ ಮೋದಿಜಿ ಅವರು ಹೇಳಿರ್ತಕ್ಕಂಥದ್ದು. ಇದನ್ನ ಸುಮ್ಮನೆ ಈ ರೀತಿ ಟೊಳ್ಳು ಸುಳ್ಳು ಅಪಪ್ರಚಾರಗಳನ್ನ ಚುನಾವಣೆ ಸಂದರ್ಭದಲ್ಲಿ ದಿಕ್ ತಪ್ಪಿಸ್ತಕ್ಕಂಥ ಕೆಲಸವನ್ನ ನಮ್ಮ ದಲಿತ ಸಮುದಾಯದ ತಂದೆ ತಾಯಂದ್ರ ಮೇಲೆ ಮಾಡ್ತಕ್ಕಂಥದ್ದು ಈ ಕಾಂಗ್ರೆಸ್ನ ಪಕ್ಷ ಮೊದಲು ಬಿಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾಣ.
ಕೊನೆಯದಾಗೆ ತಮ್ಗೆಲ್ಲ ಗೊತ್ತಿದೆಯಣ್ಣ, ಕೊನೆಯದಾಗೆ ನಾನು ಮಾತನಾಡೋದಕ್ಕೆ ಬಯಸ್ತೇನೆ. 2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಾವೆಲ್ಲ 18ರಲ್ಲಿ ಆಶೀರ್ವಾದ ಮಾಡಿದ್ರಿ. 7ಕ್ಕೆ 7 ಶಾಸಕರನ್ನ 7+8ನೇದು ನಮ್ಮ KR ನಗರನು ಸೇರಿದಂತೆ 8 ಜನ ಶಾಸಕರನ್ನ ತಾವೆಲ್ಲ ಆಶೀರ್ವಾದ ಮಾಡಿದ್ರಿ ಈ ಜಿಲ್ಲೆನಲ್ಲಿ. ಬಹುಶಃ ಅದಕ್ಕೆ ಕಾರಣ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ರೈತರಿಗೆ ಅನುಕೂಲ ಆಗುತ್ತೆ, ಎಲ್ಲಾ ಸಮುದಾಯಗಳಿಗೂ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಿಸ್ತಕ್ಕಂಥ ನಾಯಕರು ಅಂತಕ್ಕಂಥದ್ದು ನೀವು ನಂಬಿ ಆಶೀರ್ವಾದ ಮಾಡಿದ್ರಿ. 19ರಲ್ಲಿ ಏನು ನಮ್ಮ ಶಾಸಕ ಮಿತ್ರರು ಇಲ್ಲೇ ಇದ್ದಾರೆ, ನಮ್ಮ ಅಣ್ಣ ಅವರೆಲ್ಲ ಅವ್ರ ಮನಸ್ಸಲ್ಲಿ ಒಂದು ಭಾವನೆ ಇತ್ತು, ಕುಮಾರಣ್ಣನ ಮಗ ಯುವಕ ಇದ್ದಾನೆ, ಕುಮಾರಣ್ಣ ಏನು 8,500 ಕೋಟಿ ಅನುದಾನವನ್ನ ಮೀಸಲಿಟ್ಟಿದ್ರು, ನೆನ್ಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಸಾಕಷ್ಟು ಟೀಕೆಗಳು ಮಾಡಿದ್ರೆ ಅವತ್ತು ಈ ಬರೀ ರಾಜ್ಯದ ಬಡ್ಜೆಟ್ ಬರೀ ರಾಮನಗರಕ್ಕೆ, ಮಂಡ್ಯಕ್ಕೆ, ಹಾಸನಕ್ಕೆ ಮಾತ್ರ ಸೀಮಿತ ಅಂತಕ್ಕಂಥದ್ದು ಏನು ಟೀಕೆಗಳು ಮಾಡಿದ್ರು. ಅದನ್ನ ನಾನು ಒಂದು ಮಾತು ಹೇಳ್ತೇನೆ, ಎಲ್ಲಾ ಶಾಸಕರಲ್ಲಿ ಒಂದು ಅಭಿಪ್ರಾಯ ಇತ್ತು, ನಿಖಿಲ್ ಒಬ್ಬ ಯುವಕ ಇದ್ದಾನೆ, ಈ ಯುವಕನಿಗೆ ಒಂದು ಅವಕಾಶ ಮಾಡಿ ನಾವೇನಾದ್ರೂ ಸಂಸತ್ಗೆ ಕಳಿಸಿದಂತ ಸಂದರ್ಭದಲ್ಲಿ ಆ 8,300,000 ಕೋಟಿ ಅನುದಾನ ಪ್ರತಿ ಹಳ್ಳಿಯ ಅಭಿವೃದ್ಧಿಗೆ ಇವನ್ ಜೊತೆಗೆ ಹಾಕೊಂಡು ನಾವು ಕೆಲಸ ಮಾಡಿಸ್ಬೋದು ಅಂತಕ್ಕಂಥದ್ದು ಅವ್ರ ಮನ್ಸಲ್ಲಿ ಇದ್ದಂತ ಹಿನ್ನೆಲೆಯಲ್ಲಿ ಅವತ್ತು ನಾನು ಮನ್ಸು ಪರದೆ ಮಾಡಿದೆ. ಒಂದು ನೆನೆಸ್ಲಿಕ್ಕೆ ಬಯಸ್ತೇನೆ ಅಣ್ಣ, ದಯಮಾಡಿ ನಾನು ತುಂಬಾ ಕಿರಿಯ ಇದ್ದೀನಿ ನಿಮ್ ಮುಂದೆ, ಒಂದು ನಿಮ್ಗೆ ನೆನೆಸ್ಲಿಕ್ಕೆ ಬಯಸ್ತೇನೆ. ಇವತ್ತು ಮಾಧ್ಯಮದವರು ಇಲ್ಲಿದ್ದಾರೆ, ಮಾಧ್ಯಮ ಸಾಕ್ಷಿ. ಇವತ್ತೇನು ಟೆಕ್ನಾಲಜಿ, ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಬಂದ್ಬಿಟ್ಟಿದೆ. ಯಾವ ರೆಕಾರ್ಡ್ ಬೇಕಾದ್ರೂ 25 ವರ್ಷದಿಂದ ರೆಕಾರ್ಡು ಸಿಗ್ತದೆ ತೆಗೆದು ನೋಡಿದ್ರೆ. ಒಂದೇ ದಿನ ನಾನು ಎಲ್ಲರಲ್ಲೂ ಕೈ ಜೋಡಿಸಿ ಒಂದೇ ಮನವಿ ಮಾಡಿದ್. ನನಗೆ ರಾಜಕೀಯದ ಅನುಭವ ಕಮ್ಮಿ ಇತ್ತು, ಆದ್ರೆ ಮನಸ್ಸಿತ್ತು ಜನಗಳ ಪರವಾಗಿ, ಸಾರ್ವಜನಿಕರ ಪರವಾಗಿ, ಮಂಡ್ಯ ಜಿಲ್ಲೆ ಜನತೆ ಪರವಾಗಿ ಒಬ್ಬ ಯುವಕ ನಿಮ್ ಜೊತೆ ನಿಲ್ಬೇಕು ನಿಮ್ ಕಷ್ಟ ಸುಖದಲ್ಲಿ ಅಂತಕ್ಕಂಥ ಮನಸ್ಸಿಟ್ಕೊಂಡ್ ಬಂದಿದ್ದೆ. ಆದ್ರೆ ರಾಜಕೀಯದ ಷಡ್ಯಂತ್ರದಿಂದ ಇದೇ ಕಾಂಗ್ರೆಸ್ ಪಕ್ಷದ ನಮ್ಮ ರಾಜ್ಯದ ಮುಖ್ಯಮಂತ್ರಿನೇ ಹೇಳಿದ್ರು ಮೊನ್ನೆ, ಅದನ್ನ ಇವತ್ತು ಚರ್ಚೆ ಮಾಡಲ್ಲ, ಯಾಕೆಂದ್ರೆ ನಾವೆಲ್ಲ ಒಂದಾಗಿದ್ದೀವಿ, ಮೈತ್ರಿಕೂಟ. ಇವತ್ತು ಚರ್ಚೆ ಮಾಡಬಾರ್ದು. ಅದು ಬಹಳ ಜನ ಇವತ್ತು ಹೇಳ್ತಾರೆ ಪಕ್ಷಾತೀತವಾಗಿ, ಏನ್ರಿ ಕುಮಾರಣ್ಣನ ಮಗ 2 ಬಾರಿ ಚುನಾವಣೆ ಸೋತ್ಬಿಟ್ಟಿದಾನಲ್ಲ, ಅವ್ನ ರಾಜಕೀಯದ ಭವಿಷ್ಯ ಏನು ಅಂತಕ್ಕಂಥದ್ದು. ನಮ್ಮ ತಂದೆಯವರು ಎಂದೂ ಕೂಡ ಅವನ ಮಗನ ರಾಜಕೀಯದ ಭವಿಷ್ಯದ ಬಗ್ಗೆ ಚಿಂತೆ ಮಾಡಿದ್ರೆ, ನಾನು ರಾಮನಗರದಲ್ಲಿ ನಿಂತ ಸಂದರ್ಭದಲ್ಲೂ ಕೂಡ ಕುಮಾರಣ್ಣ ಅವ್ರು ಏನು ಪಂಚರತ್ನ ಕಾರ್ಯಕ್ರಮ ಮಾಡಿದ್ರು, 5 ಪಂಚರತ್ನ ಕಾರ್ಯಕ್ರಮಗಳು, ಅವ್ರ ಅನುಭವದ ಕಾರ್ಯಕ್ರಮಗಳು ರೂಪಿಸೋದಣ್ಣ. ಒಂದು ದಿನ ನಾನು ಅರ್ಧ ದಿನ ಪುಣ್ಯಾತ್ಮನ್ ಕರೀಲಿಲ್ಲ, ನನ್ನ ಪರ್ವ ಬನ್ನಿ ಚುನಾವಣೆ ಮಾಡಿ ಪ್ರಚಾರ ಮಾಡಿ ಅಂತ. ಅವರು ರಾಜ್ಯ ಕಟ್ಟಬೇಕು, ಈ ರಾಜ್ಯದ ರೈತರಿಗೆ 7.5 ಕೋಟಿ ಕನ್ನಡಿಗರಿಗೆ ಒಳ್ಳೇದಾಗಬೇಕು ಅಂತಕ್ಕಂಥದ್ದು ನಾನು ಕೂಡ ಬಯಸ್ತಕ್ಕಂಥ ವ್ಯಕ್ತಿ. ನನ್ನ ರಾಜಕಾರಣ ಆಗ್ಲಿ, ನನ್ನ ರಾಜಕಾರಣದ ಬದುಕಾಗ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ನಾನು ಯಾವ ರೀತಿ ಜನಗಳ ಜೊತೆ ನನ್ನ ನಡವಳಿಕೆಗಳು ಇಟ್ಕೋತೀನಿ, ಯಾವ ರೀತಿ ನನ್ನ ಸಂಬಂಧಗಳನ್ನ ಇಟ್ಕೋತೀನಿ, ಅದ್ರ ಮೇಲೆ ಜನ ತೀರ್ಮಾನ ಮಾಡ್ತಾರೆ. ಆ ವಿಧಿ, ಆ ದೇವರು ಭಗವಂತ ತೀರ್ಮಾನ ಮಾಡ್ತಾರೆ ಯಾವಾಗ ಏನ್ ಕೊಡ್ಬೇಕು ಅಂತಕ್ಕಂಥದನ್ನ. ಒಬ್ಬ ಯುವಕ ನಾನು ನಂಬಿದ್ದೇನಣ್ಣ. ದಯಮಾಡಿ ಒಂದು ಸೂಕ್ಷ್ಮವಾಗಿ ಇವತ್ತೇನು ಅಂದಾನಿ ಸಾಹೇಬ್ರು ಹೇಳಿದ್ದಾರೆ, ಇವತ್ತು ಕುಮಾರಣ್ಣ ಅವರು ಕೇವಲ ಸಂಸದರಾಗಿ ಇರ್ತಕ್ಕಂಥದ್ದಲ್ಲ, ರಾಷ್ಟ್ರೀಯ ನಾಯಕರುಗಳು ಕುಮಾರಣ್ಣ ಅವರ ಒಂದು ರಾಜ್ಯವನ್ನ ಕಟ್ಟತಕ್ಕಂತ ಒಂದು ಕಲ್ಪನೆ ಏನಿದೆ, ಆ ಕಲ್ಪನೆಗೆ ಅವರು ಕುಮಾರಣ್ಣನ್ಗೆ ಒಂದು ಶಕ್ತಿಯನ್ನ ತುಂಬಿಸ್ತಾರೆ ಅಂತಕ್ಕಂಥದ್ದು ಒಬ್ಬ ಕನ್ನಡಿಗನಾಗಿ ಇವತ್ತು ನಾನು ಕೂಡ ಆಸೆಯನ್ನ ಇಟ್ಕೊಂಡಿದ್ದೇನೆ. ನಿಮ್ ಜೊತೆಯಲ್ಲಿ ಸದಾ ಕಾಲ ನಾವೆಲ್ಲರೂ ಇರ್ತೇವಣ. ನಿಮ್ಮೆಲ್ಲರ ಒಂದು ಆಶೀರ್ವಾದ, ನಿಮ್ಮೆಲ್ಲರ ಒಂದು ಆರೈಕೆ ದಯಮಾಡಿ ಮಾನ್ಯ ಕುಮಾರಣ್ಣ ಅವ್ರ ಮೇಲೆ ಇರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಾ, ಮತ್ತೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಇವತ್ತು ಒಂದ್ ಸೆಕೆಂಡ್, ಎಳ್ನೀರು ಕುಡ್ದೆ ಹೋಯ್ತೀನಣ್ಣ, ಮಂಡ್ಯಕ್ಕೆ ಬಂದ್ಮೇಲೆ ಎಳ್ನೀರು ಕುಡಿದೇ ಇರಕಾಯ್ತದೆ. ನಾವು ರೈತರ ಮಕ್ಕಳು ಬೆಳಗ್ಗೆ ಇದ್ರೆ ನೀರು ಕುಡಿಯಲ್ಲ, ಫಸ್ಟ್ ಎಳ್ನೀರೇ ಕುಡಿಯೋದು ಮನೆ. ಇವತ್ತು ನಾನು ಒಂದು ಈ ರಾಜ್ಯ ಕಂಡಿರ್ತಕ್ಕಂಥ ಇನ್ನೊಬ್ರು ಹಿರಿಯ ನಾಯಕರು ಮುತ್ಸದ್ದಿಗಳು, ನಾನು ಮೊದಲನೇ ಬಾರಿ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ತಂದೆಯವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ
BS ಯಡಿಯೂರಪ್ಪಜಿಯವರು ಅವರು ಸಂಪೂರ್ಣವಾದಂತ ಒಂದು ಸಾಮರ್ಥ್ಯವನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಮರಿಲಿಕ್ಕೆ ಸಾಧ್ಯ ಅಲ್ಲ. ಇವತ್ತು ಇವೆರಡೂ ಸಮುದಾಯದ ನಾಯಕರುಗಳು ಒಟ್ಟಾಗಿರ್ತಕ್ಕಂಥದ್ದು ಬಹುಶಃ ಇವತ್ತು ಎರಡೂ ಪಕ್ಷಗಳಿಗೆ ಇವತ್ತು ಒಂದು ಶಕ್ತಿಯನ್ನ ತಂದ್ಕೊಂಡಿರ್ತಕ್ಕಂಥದ್ದು. ಜೊತೆಯಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲೂ ಕೂಡ ಸರ್ಕಾರವನ್ನ ರಚನೆ ಮಾಡ್ತಕ್ಕಂಥ ಒಂದು ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಬರಗಾಲದ ಬಗ್ಗೆ ನಾ ಮಾತಾಡ್ತಾ ಇದ್ದೆ. ಈ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದ ತಕ್ಷಣ ಬರಗಾಲ ಬರ್ತದೆ. ಅದೇ ನಮ್ ಕುಮಾರಣ್ಣ, ಅದೇ ಯಡಿಯೂರಪ್ಪ ಸಾಹೇಬರು ಸರ್ಕಾರ ಬರ್ತಾ ಇದ್ದಾಗೇನೆ ಯಾವ ಮಟ್ಟಕ್ಕೆ ಮಳೆ, ಕೆರೆ ಕಟ್ಟೆಗಳೆಲ್ಲ ತುಂಬಿ ಕೆರೆ ಕೋಡಿಗಳೆಲ್ಲ ಇದು ಒಂದು ಪ್ರಕೃತಿಯ ಭಗವಂತ ಪ್ರಕೃತಿ ಮೂಲಕ ಒಂದು ಆಶೀರ್ವಾದ ಮಾಡ್ತಕ್ಕಂಥದ್ದು. ಹಾಗಾಗಿ ಇದು ಯಾವ ಗ್ಯಾರಂಟಿ ಈಗ ಈ ಗ್ಯಾರಂಟಿ ಬಗ್ಗೆ ಕೊನೆಯದಾಗಿ ಹೇಳ್ತೇನೆ ನೋಡಿ. ಇದೆಲ್ಲ ಈ 5 ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾರಲ್ಲ, ಇದು ಯಾವುದು ಶಾಶ್ವತವಾದಂತ ಗ್ಯಾರಂಟಿ ಅಲ್ಲ. ಯಾಕೆ ಹೇಳಿ ಇದೇ ರಾಮನಗರ ಜಿಲ್ಲೆಯಲ್ಲಿ ನಾನು ಹೇಳ್ತೇನೆ, ಅಲ್ಲೊಬ್ರು ಮಾಗಡಿ ಶಾಸಕರು ಹೇಳಿದ್ರು, ಪುಣ್ಯಾತ್ಮರು ಫಲಾನುಭವಿಗಳ ಸಭೆ ಅಂತ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದವರು, ಸರ್ಕಾರದವರು. ಇಲ್ಲಿ ಜನ ರೈತರುಗಳು ಸಾಯ್ತಾ ಇದಾರೆ, ನೀರಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಬರಗಾಲದಲ್ಲಿ. ಒಂದ್ ನಿಮಿಷ ಇರೋಣ. ಇಂಥ ಸನ್ನಿವೇಶದಲ್ಲಿ 5 ಕೋಟಿ 6 ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ಕಾರದ ಹಣವ ಇವತ್ತೇನ್ ಫಲಾನುಭವಿಗಳು ಗ್ಯಾರಂಟಿ ಸಭೆ ಮಾಡ್ತಾರೆ. ಅಲ್ಲಿ ಪಾಪ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಹೇಳ್ತಾರೆ ವೇದಿಕೆ ಮೇಲೆ ಹೆಣ್ಮಕ್ಳು ಕೂರ್ಸ್ಕೊಂಡು, ನೋಡಿ ತಾಯಂದ್ರ, ನೀವೇನಾದ್ರೂ ಈ ಬಾರಿ ಕಾಂಗ್ರೆಸ್ ಪಕ್ಷದ ನಮ್ಮ ಸಂಸದರು ಓಟ್ ಹಾಕ್ಲಿಲ್ಲ ಅನ್ಕೊಳ್ಳಿ, 100% ಖಚಿತವಾಗಿ ಎಲ್ಲಾ ಗ್ಯಾರಂಟಿಗಳನ್ನ ರದ್ದು ಮಾಡ್ತೀನಿ ಅಂತ ಇವತ್ತೇನು ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಲ್ಲ ಕಣ್ರಿ. ಇನ್ನೊಬ್ರು ಹೇಳ್ತಾರೆ ಪುಣ್ಯಾತ್ಮರು, ಈ ದೇಶ ವಿಭಜನೆ ಮಾಡೋಣ, ಈ ದೇಶನೇ 2 ಭಾಗ ಮಾಡೋಣ ಅಂತ ಪಾಪ ಅಲ್ಲಿನೊಬ್ರು ಹೇಳ್ತಾರೆ, ನಮ್ಮ ಬೆಂಗಳೂರು ಗ್ರಾಮಾಂತರದವ್ರು ಪುಣ್ಯಾತ್ಮರು. ಈಗ ಏನಾಗದು ಗೊತ್ತೇನ, ರಾಜ್ಯದಲ್ಲಿ 2 ಹೃದಯವಂತರು ಸ್ಪರ್ಧೆ ಮಾಡ್ತಾವ್ರೆ. ಇಬ್ರು ಹೃದಯವಂತರು. ಒಬ್ರು ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ಲಕ್ಷಾಂತರ ಬಡ ಕುಟುಂಬಗಳಿಗೆ ಉಚಿತವಾಗಿ ಹೃದಯದ ಶಸ್ತ್ರಚಿಕಿತ್ಸೆ ಮಾಡಿರ್ತಕ್ಕಂಥದ್ದು. ಎಂದು ಯಾವುದು ಸ್ವಾರ್ಥ ಇಲ್ದಿರ, ಅಪೇಕ್ಷೆ ಇಲ್ದಿರ, ನಿರೀಕ್ಷೆ ಇಲ್ದಿರ ವೈದ್ಯಕೀಯ ಕ್ಷೇತ್ರದಲ್ಲಿ 35 ವರ್ಷಗಳ ಕಾಲ ಸಾಧನೆ ಮಾಡಿರ್ತಕ್ಕಂಥದ್ದು ಒಬ್ಬ ಹೃದಯವಂತ. ಇನ್ನೊಬ್ಬ ಹೃದಯವಂತ ಮನೆಗೆ ಯಾರೇ ಹುಡುಕ ಬರಲಿ, ಯಾರನ್ನು ಕೂಡ ಬರಿಗೈಯಲ್ಲಿ ಕಳಿಸ್ತಕ್ಕಂಥದ್ದು, ಯಾರನ್ನು ಕೂಡ ನಿರಾಸೆಯನ್ನ ಉಂಟು ಮಾಡ್ತಕ್ಕಂಥ ಒಂದು ಮನಸ್ಥಿತಿಯನ್ನ ಇಟ್ಕೊಳ್ಳದೆ ಇರ್ತಕ್ಕಂಥ ಗುಣವಂತ ಹೃದಯವಂತ ಅಣ್ಣ ಅಂತಕ್ಕಂಥ ಪ್ರೀತಿಯಿಂದ ಬಿರುದನ್ನ ಕೊಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಜನ ನೀವುಗಳು ಕುಮಾರಣ್ಣ ಅವರು. ಈ ಬಾರಿ 2 ಕಡೆ, ಒಂದ್ ಕಡೆ ಹಣವಂತರು, ಇನ್ನೊಂದ್ ಕಡೆ ಗುಣವಂತರು, ಇನ್ನೊಂದ್ ಕಡೆ ಹಣವಂತರು, ಇನ್ನೊಂದ್ ಕಡೆ ಹೃದಯವಂತರು. ತೀರ್ಮಾನ ನಿಮ್ದು. ನೀವೆಲ್ಲ ಪ್ರಬುದ್ಧರಿದ್ದೀರಿ, ಬುದ್ಧಿವಂತರಿದ್ದೀರಿ. ಇನ್ನು ಹಲವಾರು ಕಡೆ ಸಾಗಬೇಕು. ದಯಮಾಡಿ ಬೇಸಿಗೆ ನೋಡಿ ಹೆಂಗದೆ, ನಡ್ರಿ ದಯಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.